ಸ್ನೇಹಿತರೆ ನಮಸ್ಕಾರ. ನಾವು ಬೀಚ್ ಅಥವಾ ಸಮುದ್ರ ಅಂದ ತಕ್ಷಣ ಗೋವಾ, ಮಂಗಳೂರು ಅಥವಾ ಉಡುಪಿನೇ ಅಂದ್ಕೊಳ್ತೀವಿ. ಆದರೆ ಅದಕ್ಕಿಂತ ಸುಂದರವಾದ ತುಂಬಾ ಶಾಂತವಾದ ಒಂದು ಊರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅದೇ ನಮ್ಮ ಕಾರವಾರ. ನಮ್ಮ ರಾಷ್ಟ್ರಕವಿ ರವೀಂದ್ರನಾಥ ಟ್ಯಾಗೋರ್ ಅವರು ಈ ಊರನ್ನ ನೋಡಿ ಎಷ್ಟು ಇಷ್ಟಪಟ್ಟರು ಅಂದ್ರೆ ಇದನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರೆದ್ರು. ಅಂದ್ರೆ ಇದು ಎಷ್ಟು ಚೆನ್ನಾಗಿರಬಹುದು ನೀವೇ ಊಹಿಸಿ. ಒಂದೆಡೆ ಬೆಟ್ಟ, ಇನ್ನೊಂದೆಡೆ ಸಮುದ್ರ. ಕಾರವಾರದ ಸ್ಪೆಷಾಲಿಟಿ ಏನ್ ಗೊತ್ತಾ? ಇಲ್ಲಿ ನೀವು ಒಂದ್ ಕಡೆ ನಿಂತ್ಕೊಂಡು ನೋಡಿದ್ರೆ ವಿಶಾಲವಾದ ನೀಲಿ ಸಮುದ್ರ ಕಾಣುತ್ತೆ, ಇನ್ನೊಂದ್ ಕಡೆ ತಿರುಗಿ ನೋಡಿದ್ರೆ ಹಚ್ಚ ಹಸಿರಾದ ದೊಡ್ಡ ಬೆಟ್ಟ ಕಾಣುತ್ತೆ. ಸಮುದ್ರ ಮತ್ತು ಬೆಟ್ಟ ಎರಡು ಅಕ್ಕಪಕ್ಕ ಇರೋದೇ ಪ್ರಪಂಚದಲ್ಲೇ ತುಂಬಾ ಅಪರೂಪ. ಇಲ್ಲಿ ಕಾಳಿ ನದಿ ಬಂದು ಸಮುದ್ರ ಸೇರುವ ದೃಶ್ಯ ನೋಡೋಕೆ ಎರಡು ಕಣ್ಣು ಸಾಲದು. ಸಮುದ್ರ ದಂಡಿಯ ಮೇಲೊಂದು ರಿಯಲ್ ಯುದ್ಧ ಹಡಗು. ನೀವು ಸಿನಿಮಾದಲ್ಲಿ ನೋಡುವ ಯುದ್ಧ ಹಡಗು ನಿಜವಾಗಿ ಹೇಗಿರುತ್ತೆ ಅಂತ ನೋಡ್ಬೇಕಾ? ಹಾಗಾದ್ರೆ ಕಾರವಾರದ ಟ್ಯಾಗೋರ್ ಬೀಚ್ಗೆ ಹೋಗ್ಬೇಕು. ಅಲ್ಲಿ INS ಚಾಪೆಲ್ ಅನ್ನೋ ನಿಜವಾದ ಹಡಗನ್ನೇ ಮ್ಯೂಸಿಯಂ ಮಾಡಿದ್ದಾರೆ. 1971ರಲ್ಲಿ ಯುದ್ಧದಲ್ಲಿ ಈ ಹಡಗು ಬಾಂಬ್ ಹಾಕಿ ಶತ್ರುಗಳನ್ನ ಓಡಿಸಿತ್ತು. ಈಗ ಅದು ರಿಟೈರ್ಡ್ ಆಗಿದೆ. ನೀವು ಟಿಕೆಟ್ ತಗೊಂಡು ಈ ಹಡಗಿನ ಒಳಗೆ ಹೋಗಬಹುದು. ಈ ತರಹದ ಮ್ಯೂಸಿಯಂ ಭಾರತದಲ್ಲಿ ಕೇವಲ 3 ಕಡೆ ಮಾತ್ರ ಇರೋದು. ನಮ್ಮ ದೇಶದ ರಕ್ಷಣೆಯ ಕೋಟೆ. ಕಾರವಾರ ಅಂದ್ರೆ ಬರೀ ಟ್ರಿಪ್ ಹೋಗೋ ಜಾಗ ಅಲ್ಲ, ಇದು ನಮ್ಮ ದೇಶಕ್ಕೆ ರಕ್ಷಣೆ ಕೊಡುವ ಜಾಗ ಕೂಡ ಹೌದು. ಏಷ್ಯಾದಲ್ಲೇ ಅತಿ ದೊಡ್ಡ ನೌಕಾನೆಲೆಯಾಗಿ ಬೆಳೆಯುತ್ತಿರುವ ಸೀ ಬರ್ಡ್ ಪ್ರಾಜೆಕ್ಟ್ ಇರೋದು ಇಲ್ಲೇ. ನಮ್ಮ ದೇಶದ ಅತಿ ದೊಡ್ಡ ಹಡಗು INS ವಿಕ್ರಮಾದಿತ್ಯ ನಿಲ್ಲೋದು ಇಲ್ಲೇ. ಅಲ್ಲಿಗೆ ನಮ್ಗೆ ಹೋಗೋಕೆ ಪರ್ಮಿಷನ್ ಇಲ್ಲ, ಆದ್ರೆ ದೂರದಿಂದ ಆ ಹಡಗುಗಳನ್ನ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಕಪ್ಪು ಮರಳಿನ ಬೀಚ್. ಸ್ನೇಹಿತರೆ, ಸಾಮಾನ್ಯವಾಗಿ ಬೀಚ್ ಅಂದ್ರೆ ಮರಳು ಯಾವ ಬಣ್ಣ ಇರುತ್ತೆ? ಬಿಳಿ ಅಥವಾ ಹಳದಿ ಅಲ್ವಾ? ಆದ್ರೆ ಕಾರವಾರದ ಮಜಾಲಿ ಹತ್ತಿರ ಒಂದು ಅದ್ಭುತವಾದ ಬೀಚ್ ಇದೆ. ಇಲ್ಲಿನ ಮರಳು ಕಪ್ಪಗಿದೆ. ಇದನ್ನ ತಿಳಮತಿ ಬೀಚ್ ಅಂತಾರೆ. ಕಪ್ಪು ಬಣ್ಣದ ಬಂಡೆಗಳು ಹೊಡೆದು ಈ ರೀತಿ ಆಗಿತ್ಯಂತೆ. ಇಲ್ಲಿಗೆ ಗಾಡಿ ಹೋಗಲ್ಲ, ಸಣ್ಣ ಬೆಟ್ಟ ಹತ್ತಿ ಇಳಿದು ನಡ್ಕೊಂಡು ಹೋಗ್ಬೇಕು. ಟ್ರೆಕ್ಕಿಂಗ್ ಇಷ್ಟಪಡೋರಿಗೆ ಇದು ಬೆಸ್ಟ್ ಜಾಗ. ದ್ವೀಪಗಳ ಸರಮಾಲ. ಕಾರವಾರದ ಸಮುದ್ರದಲ್ಲಿ ಕುರುಮಡಗು, ದೇವಭಾಗ್ ಅಂತಹ ಸುಂದರವಾದ ದ್ವೀಪಗಳಿವೆ. ನೀವು ಬೋಟ್ನಲ್ಲಿ ಅಲ್ಲಿಗೆ ಹೋಗಬಹುದು. ದೇವಭಾಗ್ ಬೀಚ್ನಲ್ಲಿ ಮರಳು ಬಂಗಾರದ ಬಣ್ಣದಲ್ಲಿ ಹೊಳೆಯುತ್ತೆ. ಅಲ್ಲಿ ವಾಟರ್ ಗೇಮ್ಸ್ ಕೂಡ ಆಡಬಹುದು. ದಟ್ಟ ಕಾಡಿನ ಮಧ್ಯೆ ಕೈಗಾ. ಕಾರವಾರದಿಂದ ಸುಮಾರು 50 ಕಿಲೋಮೀಟರ್ ದೂರದ ದಟ್ಟ ಕಾಡಿನಲ್ಲಿ ಕೈಗಾ ಪವರ್ ಪ್ಲಾಂಟ್ ಇದೆ. ಇಲ್ಲಿ ಕರೆಂಟ್ ತಯಾರು ಮಾಡ್ತಾರೆ. ಅಲ್ಲಿಗೆ ಹೋಗುವ ದಾರಿಯಲ್ಲಿ ಕಾಡಿನ ಸೌಂದರ್ಯ ಸೂಪರ್ ಆಗಿರುತ್ತೆ. ಕಾರವರಿ ಮೀನೂಟದ ರುಚಿ. ಕಾರವಾರಕ್ಕೆ ಹೋಗಿ ಅಲ್ಲಿನ ಮೀನೂಟ ಮಾಡಿಲ್ಲ ಅಂದ್ರೆ ಟ್ರಿಪ್ ವೇಸ್ಟ್. ಇಲ್ಲಿನ ಮೀನು ಸಾರು ಮತ್ತು ಅನ್ನದ ಕಾಂಬಿನೇಷನ್ ವರ್ಲ್ಡ್ ಫೇಮಸ್. ಇಲ್ಲಿನ ಜನ ಮೀನು ಸಾರಿಗೆ ತೆಂಗಿನಕಾಯಿ ಮಸಾಲೆ ಹಾಕಿ ಮಾಡ್ತಾರೆ. ಫ್ರೆಶ್ ಆಗಿ ಹಿಡಿದ ಬಂಗಡೆ ಫ್ರೈ, ಅಂಜಲ್ ಫ್ರೈ ಮತ್ತು ಏಡಿ ಸುಕ್ಕ ತಿಂದ್ರೆ ಬಾಯಲ್ಲಿ ನೀರು ಬರುತ್ತೆ. ಗೋವಾಗೆ ಪರ್ಯಾಯ. ಕಾರವಾರದಿಂದ ಗೋವಾ ಬಾರ್ಡರ್ ಕೇವಲ 10-15 ಕಿಲೋಮೀಟರ್ ದೂರದಲ್ಲಿದೆ. ಗೋವಾದಲ್ಲಿ ಗಲಾಟೆ ಜಾಸ್ತಿ, ರೇಟ್ ಕೂಡ ಜಾಸ್ತಿ. ಅದಕ್ಕೆ ಎಷ್ಟೋ ಜನ ಕಾರವಾರಕ್ಕೆ ಬಂದು ಕಡಿಮೆ ಖರ್ಚಿನಲ್ಲಿ ನೆಮ್ಮದಿಯಾಗಿ ಎಂಜಾಯ್ ಮಾಡ್ತಾರೆ. ಸದಾಶಿವಗಡ ಕೋಟೆ. ನೀವು ಕಾಳಿ ನದಿ ಬ್ರಿಡ್ಜ್ ದಾಟಿದ ತಕ್ಷಣ ಎಡಗಡೆ ಒಂದು ಬೆಟ್ಟದ ಮೇಲೆ ಹಳೆಯ ಕೋಟೆ ಕಾಣುತ್ತೆ. ಅದೇ ಸದಾಶಿವಗಡ ಕೋಟೆ. ಇದು ರಾಜರ ಕಾಲದ ಕೋಟೆ. ವಿಶೇಷ ಏನಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಈ ಕೋಟೆಯನ್ನ ಗೆದ್ದುಕೊಂಡಿದ್ರು. ನೀವು ಬೆಟ್ಟದ ಮೇಲಿರೋ ಈ ಕೋಟೆಗೆ ಹೋದ್ರೆ ಅಲ್ಲಿಂದ ಕೆಳಗಡೆ ಕಾಣೋ ಬ್ರಿಡ್ಜ್ ಮತ್ತು ಸಮುದ್ರದ ದೃಶ್ಯ ಇದೆಯಲ್ಲ, ಇದು ಸೂಪರ್ ಆಗಿರುತ್ತೆ. ಫೋಟೋ ತೆಗೆದುಕೊಳ್ಳೋಕೆ ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ. ಲಂಡನ್ ಬ್ರಿಡ್ಜ್ ನೆನಪಿಸುವ ಸೇತುವೆ. ಕಾರವಾರದಲ್ಲಿ ಈಗ ಹೊಸದಾಗಿ ವಾಕಿಂಗ್ ಮಾಡೋಕೆ ಅಂತಾನೆ ಒಂದು ಲಂಡನ್ ಬ್ರಿಡ್ಜ್ ಮಾದರಿಯ ಸೇತುವೆ ಮಾಡಿದ್ದಾರೆ. ಸಂಜೆ ಹೊತ್ತು ಲೈಟಿಂಗ್ಸ್ ಹಾಕಿದಾಗ ಇದು ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ. ಎಲ್ಲಿ ನಿಂತು ಸೆಲ್ಫಿ ತಗೊಂಡ್ರೆ ಫಾರಿನ್ ಅಲ್ಲಿರೋ ತರಹ ಕಾಣಿಸುತ್ತೆ. ಅಂಜದೀಪ ದ್ವೀಪ. ಇದು ಕಾರವಾರದ ಸಮುದ್ರದ ಮಧ್ಯೆ ಇರುವ ಒಂದು ದ್ವೀಪ. ಇದು ಈಗ ನಮ್ಮ ನೇವಿಯವರ ಕಂಟ್ರೋಲ್ ನಲ್ಲಿದೆ. ಇತಿಹಾಸದ ಪ್ರಕಾರ ಪೋರ್ಚುಗೀಸರು ಭಾರತಕ್ಕೆ ಬಂದಾಗ ಮೊದಲು ಕಾಲಿಟ್ಟದ್ದು ಇಲ್ಲೇ ಅಂತೆ. ದಿನ ಹೋಗೋಕೆ ಬಿಡಲ್ಲ. ವಿಶೇಷವಾದ ಹಬ್ಬದ ದಿನಗಳಲ್ಲಿ ಮಾತ್ರ ಇಲ್ಲಿರೋ ಚರ್ಚ್ಗೆ ಹೋಗೋಕೆ ಜನರಿಗೆ ಅನುಮತಿ ಸಿಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಾರವಾರ ಅಂದ್ರೆ ಬರೀ ಊರಲ್ಲ, ಅದೊಂದು ಸುಂದರ ಅನುಭವ. ಬೆಟ್ಟ, ನದಿ, ಸಮುದ್ರ, ಕಾಡು, ದ್ವೀಪ ಹೀಗೆ ಎಲ್ಲವೂ ಒಂದ್ ಕಡೆ ಸಿಗೋದೇ ನಮ್ಮ ಕಾರವಾರದಲ್ಲಿ ಮಾತ್ರ. ಸ್ನೇಹಿತರೆ, ಕಾರವಾರದ ಬಗ್ಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಕಾರವಾರದ ಸೌಂದರ್ಯವನ್ನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.